ನಮ್ಮ ಪ್ರಸನ್ನ ಸಂತರು ಹೇಳಿದಂಗೆ ಇದೊಂದು ಅಪರೂಪದ ಕಾರ್ಯಕ್ರಮ. ಏನು ಅಪರೂಪ ಅಂತಂದರೆ 2-3 ವಿಶೇಷತೆಗಳು ಈ ಸಂದರ್ಭದಲ್ಲಿ ಸೇರ್ತಾ ಇದ್ದಾರೆ. ನಾವೆಲ್ಲರೂ ಇಲ್ಲಿ ಏನೇ ಸೇರಿದ್ದೀವಿ ಈ ಸಭಾಂಗಣದೊಳಗೆ, ಇದೊಂದು ಮೊದಲೇ ವಿಶೇಷ. ಇದು ಯಾರೂ ಕರ್ನಾಟಕದ ಇಷ್ಟೇನು ಬರದಿದೆ ಅಂತ ಈ ಕಾರ್ಯಕ್ರಮಕ್ಕೆ ನಾವಿಲ್ಲಿ ಈ ಕ್ಷೇತ್ರದೊಳಗೆ ಬಂದಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ಇದು ನಮ್ಮ ಕೈಕೇಳ್ಯ ಸಂತರು ಸಂಕಲ್ಪಿಸಿದಂಥ 108ನೇ ಒಂದು ಅವರು ಮಾಡಿದ ಲೆಕ್ಕದವಾಗಿ ಇದು ಕೊನೆಯದು ಅನ್ನುವಂಥದ್ದು ಕೂಡ ಅಷ್ಟೇ ಮಹತ್ವ ಅಂತ ಒಂದು ಅಂಶ. ಇಂಥ 108 ಅಂತೂ ಅಫಿಷಿಯಲ್ ಆಗ್ಯಾವು, ಅನ್ಅಫಿಷಿಯಲ್ ಬೇಕಾದಷ್ಟು ಆಗ್ಯಾವು. ಅವು ಲೆಕ್ಕದಾಗಿಲ್ಲ. ಅವು 100 ಮಾಡಿದ್ದು ಒಂದೇ ಹಿಡಿದಾರೆ ಈಗ ಅವರು. ಆ ಪ್ರಕಾರ ಇದು 108ನೇದ್ದು. 108 ಆರಂಭದಿಂದ ಮುಗಿಯೋ ತನಕ ನಾವೆಲ್ಲ ಏನು ಜೀವಂತ ಇದ್ದೀವಲ್ಲ, ಇದು ನಮ್ಮ ಭಾಗ್ಯ. ಎಷ್ಟು ಮಂದಿ ನಾವು ಹೋಗಿರ್ತೀವಿ, ಎಷ್ಟು ಮಂದಿ ಜೀವ ಉಳಿದಿರ್ತದ. ಈ ನೋಡೋ ಭಾಗ್ಯ ನಮ್ಮ ಕೊಟ್ಟಂಥ ಪೂಜ್ಯರಲ್ಲಿ, ಎಲ್ಲ ಹಿರಿಯರಲ್ಲಿ ಮೊದಲಿದ್ದ ನಮಸ್ಕಾರ ಸಮರ್ಪಣೆ ಮಾಡ್ತಾ, ನಮ್ಮ ಪ್ರಸನ್ನ ಮುಖರು ಹೇಳಿದಂಗೆ ಆಯೋಜನೆ ಮಾಡೋದು ಸರಳ ಇಲ್ಲರಿ, ಭಾಳ ಕಷ್ಟ. ಈ ಊರೊಳಗೆ ಬಂದು ನಮ್ಮ ಶ್ರೀಯುತ ಮನೋಹರ್ ಮಾಡಿಗೇರಿಯವರು ಮತ್ತು ಸದಾನಂದ ಕುಲಕರ್ಣಿ ಅವರ ಟೀಮ್ ಎಲ್ಲರೂ ಸೇರ್ಕೊಂಡು ಆಯೋಜನೆ ಮಾಡಿದ್ದಾರೆ. ನಮ್ಮ ವಿಶ್ವನಾಥ ಸ್ವಾಮೀಜಿಯವರು ಬಂದು ಇದು ಪರಸ್ಥಳದ ಬಂದಿಷ್ಟ ಅರೇಂಜ್ಮೆಂಟ್ ಮಾಡೋದು ದೊಡ್ಡ ಸಮಸ್ಯೆ. ಅದು ಅಂದರೂ ಅಂಥದ್ರಲ್ಲಿಯೂ ಕೂಡ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಫಸ್ಟ್ ಕ್ಲಾಸ್ ರೂಮವ, ಬೆಡ್ ಕೊಟ್ಟಾರ, ಬಿಸಿನೀರದ, ಥಂಡಿದ್ರೂ ಕೂಡ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ನಮಗೆ. ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಆಯೋಜಕರಿಗೆ ಮತ್ತು ಧನ್ಯವಾದ ಹೇಳಿಬಿಡ್ತೇನೆ. ಮುಂದೆ ನಮ್ಮದೊಂದು ವಿಶೇಷ ಏನಂತಂದರೆ 108ನೇದ್ದು ಅವರು ಕರೆಕ್ಟು. ನಮ್ಮ ರೂಮ್ ನಂಬರ್ ಸಿಕ್ಕೋದು 108 ಸಿಕ್ಕದು ನಮಗೆ. ಗುರುಗಳಿಗೆ ನಮಗೆ 108 ನಂಬರ್ ಕೊಟ್ಟಿದ್ದಾರೆ ನಮ್ಮ ಆಯೋಜಕರು. ಅದೊಂದು ನನ್ನ ವೈಯಕ್ತಿಕ ನಮ್ಮ ವಿಶೇಷ ಅಂತ ಹೇಳಿದೆ. ಏನು ಭಗವಾನ್ ಸಂಕಲ್ಪ ಇರ್ತದೆ, ಆಗ್ತಿರ್ತಷ್ಟೇ. ಇದನ್ನು ನಾವೆಲ್ಲ ಕಾರಣೀಭೂತರು ಅಷ್ಟೇ. ಈ ವಿಶೇಷ ಕಾರ್ಯಕ್ರಮ ನಿನ್ನೆ ನಮ್ಮ ಪೂಜ್ಯ ನೀಲಕಂಠ ದೀಕ್ಷಿತರು ಜ್ಞಾನೇಶ್ವರ ಬಗ್ಗೆ ಹೇಳಿದ್ದಾರೆ. ನಾನು ಸ್ವಲ್ಪ ತಯಾರು ಮಾಡಿದ್ದೆ, ಬರ್ಕೊಂಡು ಬಂದಿದ್ದೆ. ಅದು ಹೇಳುವಷ್ಟು ಟೈಮ್ ನಮ್ಗೆ ಕೊಟ್ಟಿಲ್ಲ ಪ್ರಸನ್ನವ್ರ ನಮಗೀಗ. ಅದಕ್ಕೆ ಸಂಕ್ಷಿಪ್ತದೊಳಗೆ ಅವ್ರು ಹೇಳಿದ್ದಾರೆ ನಿನ್ನೆ, ಎಂಥ ಸಾಧನೆ ರೀ ಜ್ಞಾನೇಶ್ವರ ಮಹಾರಾಜರು, ಎಂಥ ಸಾಧನೆ, ಯಾರೂ ಮಾಡಲಿಕ್ಕಾಗಲಾರಂಥ ಸಾಧನೆಯನ್ನು ಜ್ಞಾನೇಶ್ವರ ಮಹಾರಾಜರು ಮಾಡಿದ್ದಾರೆ. 21 ವರ್ಷದೊಳಗೆ ಏನು ಸಾಧನೆ, ಸಣ್ಣ ಮಗು, ಸಣ್ಣ ಕೂಸು ನಮ್ಮ ಲೆಕ್ಕಕ್ಕೆ ಇವತ್ತೇನು ದಾರಿ ಎತ್ತಿರೋದು, ನಾವು 21 ವರ್ಷಕ್ಕೆ ಏನು ಆಗಿರೋದಿಲ್ಲ. ಅಂಥವ್ರು ಎಲ್ಲವನ್ನು ಸಾಧಿಸಿ ಮೋಕ್ಷ ಸಾಧನೆ ಮಾಡಿದಂಥವ್ರು ಯಾರಾದರೂ ಸಣ್ಣ ವಯಸ್ಸು ಯಾರಾದರೂ ಇದ್ದರೆ ಜ್ಞಾನೇಶ್ವರ ಮಹಾರಾಜರು ನೋಡಿ. ಆಗಿನ ಕಾಲಕ್ಕೆ ಬ್ರಾಹ್ಮಣ್ಯ ಹೆಂಗಿತ್ತು ಅಂತ ಒಂದು ಹೇಳ್ತಾರೆ. ಬ್ರಾಹ್ಮಣ್ಯ ಆಗಿನ ಕಾಲಕ್ಕೆ ಅವ್ರ ತಂದೆಯವರು ವಿಠ್ಠಲ ಪಂತರು ಅಂತ ತಿಳ್ಕೊಂಡಿದ್ದೇನೆ. ವಿಠ್ಠಲ ಪಂತರು ಮಕ್ಕಳು ಆಗಲಿಲ್ಲ. ಅವರು 4-5 ವಂಶಾವಳಿ ಕೊಟ್ಟಿದ್ದಾರೆ, ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅವರೆಲ್ಲ ಹೇಳುವಷ್ಟು ಟೈಮ್ ನಮ್ಗೆ ಕೊಟ್ಟಿಲ್ಲ ಈಗ ಅವರು. ಆದರೆ ವಿಠ್ಠಲ ಪಂತರು ಮಗ ಇವರು, ಅವ್ರು 4 ಮಂದಿ ಮಕ್ಕಳು. 3 ಮಂದಿ ನಿವೃತ್ತನಾಥರು, ಜ್ಞಾನೇಶ್ವರರು, ಸೋಪಾನರು ಮತ್ತು ಮುಕ್ತಾಬಾಯಿ, 4 ಮಂದಿ ಅವ್ರ ಮಕ್ಕಳು. ಆದರೆ ಅವರಿಗೆ ಸಂತಾನ ಬೇಗ ಆಗಲಿಲ್ಲ. ಅವರು ಕಾಶಿಗೆ ಹೋದರು. ತಂದೆಯವರು ಕಾಶಿಗೆ ಹೋದ ಮೇಲೆ ಅಲ್ಲಿ ಗುರುಗಳು ಭೇಟಾಯ್ತು. ಅವರು ಮತ್ತು ನೀನು ತಿರುಗಿ ಇವರಿಗೆ ಸನ್ಯಾಸ ತೊಗೋಬೇಕಂತಿತ್ತು. ಇವರಿಗೆ ವಿಠ್ಠಲ ಪಂತರಿಗೆ ತೊಗೋಬೇಕಂತಿತ್ತು. ಅವ್ರ ಹೆಂಡತಿ ಪರ್ಮಿಷನ್ ಬೇಕಲ್ಲ ತೊಗೋಬೇಕಾದ್ರೆ. ಸನ್ಯಾಸ ಶಿಕ್ಷಣ ಮಾಡೋಕ್ಕೆ ಹೆಂಡತಿ ಪರ್ಮಿಷನ್ ಕೊಡ್ಬೇಕು. ಹೋದ್ರೆ ಯಾರು ಕೊಡ್ತಿದ್ರು ನಡೆದು ಹೋಗ್ತದೆ. ಯಾಕಂದ್ರೆ ನಮ್ಮ ಮನೆ ನನಗೆ ಹಿಡ್ಕೊಂಡು ನಾನು ಮನೆ ಬಂದಿರ್ತಾಳೆ, ರಕ್ಷಣೆ ಮಾಡೋ ಜವಾಬ್ದಾರಿ ನಂದು ಇರ್ತದೆ. ಅದನ್ನು ನಾವು ಜವಾಬ್ದಾರಿ ಮಾಡಲಿ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹೆಂಗೆ? ಆ ಗೃಹಸ್ಥಾಶ್ರಮ ಧರ್ಮಕ್ಕೆ ಚುಟಿ ತಂದಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಹೆಂಡತಿ ಪರ್ಮಿಷನ್ ತೊಗೊಂಡು ಕೊಟ್ಟರೆ ಹೋಗ್ಬೇಕು, ಇಲ್ಲಾಂದ್ರೆ ಹೋಗಬಾರ್ದು ಅಂತದೆ. ಆ ಪ್ರಕಾರ ಅವರು ಕೊಟ್ಟಿದ್ದಿಲ್ಲ. ಅವ್ರು ಹಗಲಲ್ಲಿ ಕೇಳಕ್ಕೆತ್ತಿದ್ರು ಕೊಟ್ಟಿದ್ದಿಲ್ಲ. ಕಡೆಗೆ ಒಂದು ದಿವಸ ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ ಅಂತ ತಗೋ ಹೋಗ್ರಿ ಅಂದ್ಬಿಟ್ಟಾರ ಅವರು. ಇದೇ ಶಬ್ದ ಕೊಟ್ಟರೆ ಕನ್ನಡದೊಳಗೆ, ತಗೋ ಹೋಗ್ರಿ ಅಂತ ಹೇಳ್ಬಿಟ್ರೆ. ಅಷ್ಟ ಸಾಕಾಯ್ತು ಅವ್ರಿಗೆ, ಯಾರಿಗೆ ವಿಠ್ಠಲ ಪಂತರಿಗೆ. ಇದು ಹೆಂಗಾಯ್ತಂದ್ರೆ ನಾನೇ ತಲೆ ಬಂದು ಶಂಕರಾಚಾರ್ಯರು ಯಾವ ರೀತಿ ತಾಯಿಗೆ ಮೊಸಳಿ ನನಗೆ ಹಿಡಿದಂತಕೊಂಡು ಹೇಳಿ ಮಗ ಉಳಿದ್ರೆ ಸಾಕು ಅಂತಿಕೊಂಡು ಪರ್ಮಿಷನ್ ಕೊಟ್ಟರಲ್ಲ, ಹಂಗೆ ಇದಕ್ಕೆ ಇದನ್ನು ಕಂಪೇರ್ ಮಾಡಿದ್ದು. ಅದಕ್ಕೆ ಇದಕ್ಕೆ ಅಲ್ಲೇ ತಾಯಿ ಇದ್ಲು, ಇಲ್ಲಿ ಹೆಂಡ್ತಿದ್ದಾಳೆ ಅಷ್ಟೇ. ಹೆಂಡತಿ ಪರ್ಮಿಷನ್ನು ಯಾಕೆ ಶಂಕರಾಚಾರ್ಯ ಲಗ್ನ ಆಗಿದ್ದೇ ಇಲ್ಲ, ತಾಯಿ ಪರ್ಮಿಷನ್ ಕೊಡ್ಬೇಕಾಯ್ತು. ಈ ಲಗ್ನ ಆಗ್ಯದ ಅಂದಮೇಲೆ ಹೆಂಡ್ತಿ ಜವಾಬ್ದಾರಿ. ಅದಕ್ಕೆ ಅವ್ರು ಕೇಳಿದ್ರು, ತಗೋ ಹೋಗಂತ ಶಬ್ದ ಅಂದ್ರೆ ಬೇಸರ ಆಗಿತ್ತು ಅವ್ರಿಗೆ. ಎಷ್ಟು ಸರಿ ಬೇಡ ಅಂತ ಹೇಳ್ಬೇಕು ನಿಮಗೆ, ತಗೋ ಹೋಗ್ರಿ ಅಂತ ಹೇಳ್ಬಿಟ್ಟು ಅಷ್ಟೇ ಸಾಕತ್ತವ್ರಿಗೆ. ಹೋಗೇ ಬಿಟ್ಟರು. ಕಾಶಿಗೆ ಹೋಗಿ ಅಲ್ಲಿದ್ದು ತಿರುಗಿ ಬಂದಮೇಲೆ ಅಲ್ಲಿ ಏನಾಯ್ತಂದ್ರೆ, ಅವ್ರು ಹೋದ್ಮೇಲೆ ಅವರಿಗೆ ಒಂದು ಇದಾಗ್ತದೆ. 4 ಮಂದಿ ಮಕ್ಕಳು 2 ವರ್ಷ ಹಂತದಲ್ಲಿ ಮಕ್ಕಳು ಹುಟ್ಟಿದ್ದಾರೆ. 1191ನೇ ಶಕೆನೋ ಸಂವತ್ಸರ, ನನಗೆ ಡೌಟ್ ಅದ ಅದು.
ಸೆಕೆ ಅಲ್ರಿ 1191ನೇ ಸೆಕೆ. ಆಗಿನಿಂದ 2 ವರ್ಷಕ್ಕೆ 4 ಮಂದಿ ಮಕ್ಕಳು ಆದವ್ರಿಗೆ. ಆಗಿನ ಕಾಲಕ್ಕೆ ಸಮಸ್ಯೆ ಭಾಳ ಇತ್ತು. ಏನು ಸಮಸ್ಯೆ ಅಂದರೆ ಮಕ್ಕಳು ದೊಡ್ಡವರಾದ್ಮೇಲೆ ಅವ್ರು ಉಪನಯನ ಮಾಡ್ಬೇಕಾಯ್ತು. ಉಪನಯನ ಮಾಡ್ಬೇಕು. ಅಂದ್ರೆ ಸನ್ಯಾಸಾಶ್ರಮವನ್ನು ತಗೊಳಿಕ್ಕೆ ಹೋಗಿ ಅವ್ರು ತಿರಿ ಬಂದ ಮತ್ತು ಇಲ್ಲೇ ಇದ್ದು ಅವ್ರ ಸಂಗಡ ಇದ್ದ ಮೇಲೆ ಮಕ್ಕಳು ಹುಟ್ಟಾಯಿವು ಇವು 4 ಮಂದಿ. ಆದರೆ ಅವ್ರಿಗೆ ಉಪನಯನ ಮಾಡ್ಬೇಕಲ್ಲ. ಉಪನಯನ ಮಾಡಲಿಕ್ಕೆ ಆಗಿನ ಕಾಲದ ಬ್ರಾಹ್ಮಣ್ಯ ವಿದ್ವಾಂಸರು ವಿರೋಧ ಮಾಡಿದರು. ಸನ್ಯಾಸಿ ಮಕ್ಕಳು ಇವರು ಸನ್ಯಾಸಿ ಮಕ್ಕಳಿಗೆ ಉಪನಯನ ಹೆಂಗೆ ಮಾಡ್ಲಿಕ್ಕೆ ಬರ್ತದೆ ಅಂತಿಕೊಂಡು ಸಮಸ್ಯೆ ಆಯ್ತು. ಅದಕ್ಕೆ ಶಾಸ್ತ್ರ ನೋಡಿದರಂಥ ಏನು ಆಧಾರ ಸಿಗಲಿಲ್ಲ, ಉಪನಯನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತಿಕೊಂಡು ನಿರ್ಣಯ ಆಯ್ತು. ಅದಕ್ಕೆ ಅವರು ಇವ್ರು ಯಾರೋ ಮಕ್ಕಳು ಕಳ್ಕೊಳ್ಳಿ ಮನೆಗೆ ಸಹಿತ ಇವು ಸನ್ಯಾಸಿ ಮಕ್ಕಳು ಅಂತ ತಿಳ್ಕೊಂಡು ಅವ್ರು ಹೊರಗೆ ಹಾಕಿದರು. ಯಾರೂ ಸಹಕಾರ ಕೊಡಲಿಲ್ಲ ಅವರಿಗೆ ಆ ಊರೊಳಗೆ. ಆಗ ಅವರು ಏನು ಮಾಡಿದರು, ಅನಿವಾರ್ಯ ಬೇರೆ ಕಡೆ ಹೋದರು, ಗುರುಗಳು ಬೇಡ್ಕೊಂಡ್ರು. ಗುರುಗಳು ಅಂದ್ರೆ ಕೃಪಾಶೀರ್ವಾದ ಮಾಡಿದರು ಅಂತ ತಿಳ್ಕೊಂಡು ಅದು ಹೇಳ್ತಾರೆ ಅಷ್ಟೇ. ಅದರೊಳಗೆ ಅವರಿಗೆ ಉಪನಯನ ಆಗದಿದ್ದರೂ ಕೂಡ ಒಂದು ಹೆಂಗೆ ಬಂತು ಅಂತಂದ್ರೆ ಅವರಿಗೆ ಒಂದು ಶಕ್ತಿ, ಶಕ್ತಿ ಊರನ್ನು ದೂರ ಮಾಡಿದರೆ ಸಹಿತ ಭಗವಂತ ಅವ್ರಿಗೆ ಕೃಪಾ ಮಾಡಿದ ಅನ್ನುವಂಥದ್ದು ಚರಿತ್ರೆಯೊಳಗೆ ಬರ್ತದೆ. ಜ್ಞಾನೇಶ್ವರರು ಎಷ್ಟು ಕಠೋರಿದ್ದರು ಅಂದರೆ ವಜ್ರದಪಿ ಕಠೋರಾಣಿ ಮೃದೂನಿ ಕುಸುಮಾನಿ ಚ ಅಂತ ಶಬ್ದ ಬರ್ತದೆ. ಹಂಗೆ ಅಷ್ಟೇ ಮೃದುಗಳು. ನಿವೃತ್ತನಾಥರು ಅಣ್ಣ ಆದರೂ ಕೂಡ ಇವರು ಜ್ಞಾನೇಶ್ವರಿಗೆ ಅವರಿಗೆ ಒಂದು ದೇವತ್ವವನ್ನು ಕೊಟ್ಟಿದ್ದಾರೆ. ಅವರು ಉಪದೇಶ ಮಾಡಿದ್ದಾರೆ. ಅವರು ಮಾಡಿದ ಪವಾಡಗಳು ಬೇಕಾದಷ್ಟವೇ. ಕೋಣ ವೇದ ನುಡಿಯಿತು ಅಂತ ಬರ್ತದೆ. ಒಂದು ಕೋಣಕ್ಕೆ ವೇದ ಧರ್ಮ ಅದರ ಪಾಲನೆ, ನನ್ನಲ್ಲೂ ಆತ್ಮದ ಅದರಲ್ಲಿಯೂ ಆತ್ಮದ ಒಂದೇ ಅನ್ನೋ ಭಾವನೆ ಅದರಲ್ಲಿ. ಇನ್ನೊಬ್ಬರು ಟೀಸ್ ಮಾಡೋವಿರ್ತಾರೆ ನೋಡ್ರಿ, ಈ ಕೋಣ ಇದೇನು ಮಂತ್ರ ಹೇಳ್ತದಂತ ಇವರು ಅದು ಕೈಯಾಡಿಸಿದ ಮೇಲೆ ಅದು ವೇದ ನುಡೋದು. ಇಂಥ 3-4 ಇನ್ನೂ ಪವಾಡಗಳು ಮಿರಾಕಲ್ಸ್ ಆದದ್ದು ಅದರೊಳಗೆ ಅವ. ಅವ್ನು ಹೇಳಿಕೆ ಟೈಮ್ ಕೊಟ್ಟಿಲ್ಲ. ಆದರೆ ಜ್ಞಾನೇಶ್ವರರು ಮಾಡಿದ್ದ ಸಾಧನೆ ಮಾತ್ರ ಅಪೂರ್ವವಾದದ್ದು, ಅದ್ಭುತವಾದದ್ದು. ಇಂಥ ಜ್ಞಾನೇಶ್ವರರು ಇದ್ರದ್ದು ಬರ್ತದೆ. ಒಮ್ಮೆ ಮುಕ್ತಾಬಾಯಿಗೆ ಮಂಡಿಗೆ ತಿನ್ಬೇಕಂತ ಇಚ್ಛೆ ಆಗ್ತದೆ. ಮಂಡಿಗೆ ತಿನ್ಬೇಕು ಅಂತಂದ್ರೆ ಹೆಂಗೆ ತಿನ್ಬೇಕು, ಅದಕ್ಕೆ ಹಂಚಬೇಕಲ್ಲ. ಕುಂಬಾರ ಹತ್ರೋಗಿ ಗಡಿಗೆ ತುಂಬರ್ಬೇಕು. ಕುಂಬಾರ ಅವು ಕೊಡ್ಲಿಕ್ಕೆ ಹತ್ತಿದ್ದ. ಬ್ರಾಹ್ಮಣ ಒಬ್ಬ ಹೋಗಿ ಕೊಡಬೇಡ ಅಂತ ಹೇಳಿದ ಅವ್ರಿಗೆ. ಸನ್ಯಾಸಿ ಮಕ್ಕಳು ಅವ್ರಿಗೆ ಮಂಡಿಯಾಗಿ ತಿನ್ಬೇಕು, ಅವ್ರು ತಿನ್ನಬಾರದು. ಆಗ ಜ್ಞಾನೇಶ್ವರರು ಏನು ಮಾಡಿದ್ರು ಅಂದರೆ ಯಾರು ಕೊಡಲಿಲ್ಲ, ಬಾಯಿ ನಾನು ಬೆನ್ನೇನು ಮಾಡಂತಂದ್ರು. ಬೆನ್ನು ಬಿಸಿ ಆಯ್ತು, ಕಾದು ಮಂಡಿಗೆ ಮಾಡಿದರು. ಇಂಥ ಶಕ್ತಿ ಇತ್ತು ಅವರಲ್ಲಿ, ಜ್ಞಾನೇಶ್ವರಲ್ಲಿ. ಇಂಥದ್ದು ಅಪರೂಪ ಬೇಕಾದಷ್ಟು ಅವರೇ. ನಾವು ದೇವರಿದ್ದಾನ ಅನ್ನಲಿಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಒಮ್ಮೆ ಏನಾಗಿತ್ತು, ಒಂದು ಮನೆಯೊಳಗೆ ಯಾರೋ ಬಂದರು, ಅವ್ರು ಪರೀಕ್ಷೆ ಮಾಡ್ಬೇಕಾಯ್ತು. ಮಾಡ್ಬೇಕಾಯ್ತು. ಹೆಂಗೆ ಪರೀಕ್ಷೆ ಮಾಡೋದು? ನಿಮ್ಮ ಮನೆಗೆ ಯಾರ್ಯಾರು ಇದ್ದೀರಪ್ಪ? ನಾನು, ನಮ್ಮಪ್ಪ, ನಮ್ಮ ಅಜ್ಜಿ, ತಂಗಿ 6 ಜನ ಮನೆಯಾಗಿದ್ದೀವಿ. ಮತ್ತೆ ಯಾರಿದ್ದಾರೆ? ಇಲ್ಲರಿ, ಮತ್ತೆ ಬರೋರು ಹೋಗೋರು ಇರ್ತಾರೆ. ಮತ್ತೆ ಯಾರು ಹಂಗೆ ಬರೋರು ಹೋಗೋ ಮತ್ತೆ ಯಾರು ಇಲ್ಲ, ಸಿದ್ಧಾನು 8 ಮಂದಿ ನಮ್ಮ ಮನೆಯಾಗಿದ್ದೀವಿ. ಮತ್ತೆ ಯಾರಿದ್ದಾರೆ? ಮತ್ತೆ ಯಾರಿಲ್ಲ ಬಿಡ್ರಿ, ನಮ್ಮ ಇರೋರು 8 ಮಂದಿ, ಮತ್ತೆ ಯಾರಿಲ್ಲರಿ. ಇನ್ನೂ ವಿಚಾರ ಮಾಡಿರಿ ಅಂದವ್ರು. ವಿಚಾರ ಮಾಡಿರಿ, ಮತ್ತೆ ಯಾರಿದ್ದಾರೋ ಯಾವ ಹೋಗ್ತೀರಿ? ಏನು ರೀ, ಮನೆ ನಾಯಿ ಸಾಕಿವಿ, ನಾಯಿ ಅದ, ಆಕಳವ, ಎತ್ತವ, ಎಮ್ಮೆವ ಅಂತ. ಹೌದಾ? ಮತ್ತೆ ಯಾರಿದ್ದಾರ? ಈಗ ಮತ್ತೆ ಯಾರಿಲ್ಲ ರೀ, 3 ಹೊತ್ತು ಮತ್ತೆ ಯಾರಿಲ್ಲ ಅಂತ ವಿಚಾರ ಮಾಡಿರಿ ಅಂತ. ಯಾರಿಲ್ಲರಿ ಅಂತ. ಇದ್ದಾರೆ ಒಬ್ರು. ಇದು ಯಾರಿದ್ದಾರೆ ಅಂತ. ಅಲ್ಪ ಮಹಾರಾಜ, ನಿಮ್ಮ ಮನ್ಯಾಗ ದೇವ್ರಿದ್ದಾನ, ನಮ್ಮ ಮನೆ ಒಂದು ಕಲ್ಪನಾನೇ ಇಲ್ಲ ನಿನಗೆ. ನಮ್ಮ ಮನೆ ದೇವ್ರಿದ್ದಾನ ಕಲ್ಪನೆ ಅದಾನೋ ಇಲ್ಲ. ಮತ್ತು ಅವ್ರು ಬಿಟ್ಟು ಬೇರೆ ಎಲ್ಲರೂ ಹೇಳಿದ್ವಿ. ಅದಕ್ಕೆ ನಾವು ನಮ್ಮ ಮನೆಯು ದೇವರಿದ್ದಾನ, ನನ್ನ ಆತ್ಮದಾಗಿದ್ದಾನ, ನಮ್ಮ ಮನೆಯೋ ದೇವರಿದ್ದಾನ ಅನ್ನೋ ಭಾವನೆ ನಾವು ತೊಗೊಂಬರ್ಬೇಕು ಅನ್ನೋ ಅರ್ಥ ತಾತ್ಪರ್ಯ ಹೇಳಿದ್ರಿ ಅವರು. ಈಗಿನ ಕಾಲದಲ್ಲಿ ಪೂಜಾ ಮಾಡೋದ ಕಷ್ಟ ಅದ. ನೀವೆಲ್ಲರೂ ಗೊತ್ತು ಪೂಜಾ ಸಮಸ್ಯೆ ಏನದ. ಮನ್ಯಾಗ ಮನೆ ದೇವರ ಪೂಜೆ ಆಗೋದು, ಗುಡಿ ಪೂಜೆ ಬಿಟ್ಬಿಟ್ರೆ ಹೋಗಲಿ. ಒಮ್ಮೆ ಏನಾಯ್ತಂದ್ರೆ, ಮನೆ 4 ಮಂದಿ ಮಕ್ಕಳಿದ್ದರು, ತಂದೆ ತಾಯಿ ಇದ್ದರು. ನಿತ್ಯ ಪೂಜೆ ಮಾಡ್ಬೇಕಲ್ರಿ. ಈಗ ಪೂಜಾ ಹುಣ್ಣಿಮೆ ಅಮಾಸೆ ಹೊಂಟಾಗಿ ಕೆಲವು ಮನ್ಯಾಗ ಇರಲಿ, ಅದು ಪ್ರಶ್ನೆ ಬೇರೆ. ಆದ್ರೆ ಅವರು ಪೂಜೆ ಮಾಡೋಕೆ ನಿತ್ಯ ಪೂಜೆ. ಅಪ್ಪಪ್ಪ 80 ವರ್ಷ ಆಗಿತ್ತು, ನಿತ್ಯ ಅವನೇ ಪೂಜೆ ಮಾಡ್ತಿದ್ದ. ಇಲ್ಲಪ್ಪ ಯಾರ ಮಕ್ಕಳು ಮಾಡಿರೋ ಅಂತಂದು. ಒಂದನೇ ಮಗನ ಕೇಳಿಲ್ಲಪ್ಪ, ನಾನು ಹೊಲಕ್ಕೆ ಹೋಗ್ಬೇಕು. 2ನೇದವ ನಾನು ನೌಕರಿಗೆ ಹೋಗ್ಬೇಕು. 3ನೇದವ ನನ್ನ ಕೆಲಸ ನಾನು ಮಾಡೋಂಗಿಲ್ಲ. ಇನ್ನೊಬ್ಬ ನಾನು ಪರಸ್ಥಳಕ್ಕೆ ಹೋಗ್ಬೇಕು ಅಂದ್ಕೂಳೆ ಯಾರೂ ಮಾಡಲಿಲ್ಲ. ಎಲ್ಲರೂ ಬೇಸರ ಬಿಟ್ಟಿದ್ದು. ಹಿಂಗೆ ಮಾಡೋಣ ಅಂತಂದ್ರು ಅವರು. ಏನು, ಒಂದು ಚೀಟಿ ಬರೋದು ಹಾಕೋಣಪ್ಪ, 5 ಮಂದಿ ಹೆಸರು ಚೀಟಿ ಬರೋದು ಹಾಕೋಣ. 4 ಮಂದಿ ಮಕ್ಕಳ ಹೆಸರು, ತಂದೆ ಹೆಸರು, 5 ಮಂದಿ ಬರೆದು ಹಾಕಿ ಚೀಟಿ ಆರಿಸೋಣ. ಯಾರು ಪಾಳಿ ಬರ್ತಾವೆ ಪೂಜೆ ಮಾಡಬೇಕು ಆತಂತಂದು.
ಕೊನೆಗೆ 5 ಹಾಲಿ ಹೊರಗೆ ಬರೆದು ಹಾಕಿದ್ರು. ಒಬ್ಬ ಸಣ್ಣ ಮಗು ಕರೆದು ಎಬ್ಸಿದ್ರು. ಅದ್ರ ಏನಾಯ್ತಂದ್ರೆ ದುರ್ದೈವಶ ಅಪ್ಪನ ಹೆಸರು ಬಂದುಬಿಡ್ತು. ಅದು ದುರ್ದೈವಶಾತು ಅಪ್ಪನ ಹೆಸರು ಬಂದುಬಿಡ್ತು. ಅವ ಅಂದ, ನಾನು ಹಣೆ ಬರ್ಪೈದು, ನಾ ಇವ್ರ ತರಕ ನಾ ಮಾಡ್ತೀನಿ, ನೀವು ಆರಾಮ್ ಹೋಗ್ರಿ ಅಂತ. ಅವ್ರ ಮಕ್ಕಳು ಏನು ಮಾಡಿದ್ರು ಮಜಾ ಅಂತಂದ್ರೆ 5ರಾಗೂ ಅಪ್ಪನ ಹೆಸರು ಬಂದುಬಿಟ್ಟಿದ್ರು. 5ರಾಗೂ ಅಪ್ಪನ ಹೆಸರು ಬಂದುಬಿಟ್ಟಿದ್ರು. ಇದು ಇವತ್ತು ನಡೆದಂಥ ನಮ್ಮ ಮನೆಯೊಳಗೆ ದೇವ್ರ ಪೂಜೆ ಮಾಡುವಂಥದ್ದು ಈ ರೀತಿ ನಡೆದಿದೆ. ದೇವ್ರ ಪೂಜೆ ಕಾಣಂಗಿಲ್ಲ. ಅದಕ್ಕೆ ನಿತ್ಯ ಪೂಜಾ ಭಾಳ ಮಾಡ್ಬೇಕಂತೇನಿಲ್ಲ, ತಾಸುಗಟ್ಟಲೆ ಮಾಡ್ಬೇಕಂತಿಲ್ಲ. ಸಂಕ್ಷಿಪ್ತ ಪೂಜಾ ಪದ್ಧತಿ ಇದೆ. ಏನು ಮಂತ್ರ ಬೇಡ, ಈ ತಂತ್ರ ಬೇಡ. ಭಕ್ತಿ ರೇವ ಗರಿಯಸಿ ಅಂತ ಹೇಳಿದ ಕೃಷ್ಣ ಪರಮಾತ್ಮ. ಭಕ್ತಿ ಮುಖ್ಯ ಹೊರತಾಗಿ ಮಂತ್ರ ಸೆಕೆಂಡ್ರಿ. ಮಂತ್ರ ಎರಡನೇದ್ದು. ನನ್ನ ಭಕ್ತಿಯಿಂದ ಬರೀ ಕುಲದೇವದ ಹೆಸರು ತೊಗೊಂಡು ಪೂಜೆ ಮಾಡ್ಲಿಕ್ಕೆ ಬರ್ತದೆ. ಕುಲದೇವತಾಭ್ಯೋ ನಮಃ ಧ್ಯಾಯಾಮಿ ದಾನಂ ಸಮರ್ಪಯಾಮಿ, ಹಿಂಗೆ ಶುಭಚೋರ ಪೂಜೆ ಮಾಡ್ಬೋದು. ಸಂಕ್ಷಿಪ್ತ 15 ನಿಮಿಷ ಮಾಡ್ಬೋದು. 24 ತಾಸರೊಳಗೆ 15 ನಿಮಿಷ ದೇವ್ರ ಸೊಲ್ಲ ನಾ ಕಳೀದಿಲ್ಲ ಅಂತಂದ್ರೆ ಮತ್ತೆ ಏನು ಮಾಡ್ಬೇಕಪ್ಪ? ಮನುಷ್ಯನ ಜೀವನ ಆಯುಷ್ಯ ಹೋಗ್ಬಿಡ್ತದೆ. ಆಯುಷ್ಯ ಆಕ್ಷೇಪ ಯಾವಾಗ ಹೋಗ್ತದೆ, ಎಷ್ಟು ಹೋಗ್ತದೆ, ಎಷ್ಟೊತ್ತು ಇರ್ತವೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ನಿತ್ಯ ಕರ್ಮಾನುಷ್ಠಾನ, ನಿತ್ಯ ಸಂಸ್ಕಾರಗಳು ಉಳಿಬೇಕಂದ್ರೆ ನಾನು ಮಾಡಿದ್ರೆ ನನ್ನ ಮಕ್ಕಳಿಗೆ ಬೆಳೀತದೆ. ನಾನು ಮಾಡಿದ್ರೆ ನಾನು ಅಂಗಿ ತೆಗೆದುಕೋದ್ರೆ ನಮ್ಮ ಮಕ್ಕಳು ಅಂಗಿ ತೆಗೆದುಕೊಡ್ತಾವೆ. ನಾನು ಅಂಗಿ ಹಾಕಿಕೊಡ್ರೆ ಅವ್ರು ಶೀಜ್ ಹಾಕೊಂಡು ಕೊಡ್ತಾವೆ. ಈ ಪರಿಸ್ಥಿತಿ ಹಿಂಗದೆ. ಕಾಲಾಯ ತಸ್ಮೈ ನಮಃ ಅಂತ ಹೇಗೆ ನಡೆದದ. ಅದು ಧರ್ಮ ಉಳಿಬೇಕಂದ್ರೆ ಧರ್ಮೋ ರಕ್ಷಿತಃ, ಧರ್ಮ ರಕ್ಷಣೆ ಮಾಡ್ಬೇಕು ನಾನು ಅಂದ್ರೆ ಅದು ನಾನು ರಕ್ಷಣೆ ಮಾಡ್ತದೆ. ನನಗೆ ತೊಂದರೆ ಬಂದಾಗ ದೇವ್ರಿಗೆ ಏನು ಬಿಡಬೇಕು ನನಗೆ ಎಲ್ಲ. ಇವತ್ತೇನಾಗಿದೆ ಅಂದ್ರೆ ಎಲ್ಲ ಮನುಷ್ಯನಿಗೆ ಮಂದಿ ಕಡಿಮೆ ಆಗ್ಯದ, ಮೊಬೈಲ್ ಜಾಸ್ತಿ ಆಗ್ಯಾವ. ಮನೆಯೊಳಗೆ ಜನ ಕಡಿಮೆ ಆಗ್ಯದ, ಮೊಬೈಲ್ 2, 3, 4 ಆಗ್ಯಾವ. ಆಮೇಲೆ ಮನಿ ಜಾಸ್ತಿ ಆಗ್ಯದ, ಮನಸ್ಸು ಸಣ್ಣದಾಗ್ಯದ. ಮನಿ ಜಾಸ್ತಿ ಆಗ್ಯದ, ಮನಸ್ಸು ಸಣ್ಣದಾಗ್ಯದ. ಇದು ವಿಶಾಲ ಹೃದಯ ಇದ್ದಷ್ಟು ನಾವು ಬದುಕ್ತೀವಿ, ಹೆಚ್ಚಿಗೆ ಆಯುಷ್ಯ ಬೆಳೀತದೆ. ಅದಕ್ಕೆ ನಾವು ವಸುದೈವ ಕುಟುಂಬಕಂ, ಜಗತ್ತೇ ನನ್ನದು ಅನ್ನುವಂಥ ಭಾವನೆ ಇಟ್ಕೊಂಡು ನಮ್ಮ ಜೀವನ ಸಾಗಿಸಿದ್ರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಇವತ್ತಿನೊಳಗೆ ನಮಗೇನಪ್ಪ, ಯಾವಾಗ ಬರ್ತ್ ಟು ಡೆತ್ ಸಮಸ್ಯೆ ಇದ್ದೇ ಇರ್ತಾವೆ. ಎಲ್ಲರಿಗೂ ಸಮಸ್ಯೆ ಅವ. ಪ್ಯೂರಿನ್ ಹಿಡ್ಕೊಂಡು ಮೋದಿ ತನಕ ಸಮಸ್ಯೆಗಳವ. ಆದರೆ ಸಮಸ್ಯೆಗಳು ಯಾರಿಗೆ ಇಲ್ಲ? ಎವ್ರಿ ಒನ್ ಹ್ಯಾಸ್ ಎ ಪ್ರಾಬ್ಲಮ್. ಆದರೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಎ ಸೊಲ್ಯೂಷನ್. ಬಟ್ ವಿ ಹ್ಯಾವ್ ಟು ವೇಟ್. ಟೈಮ್ ಈಸ್ ದ ಟೀಚರ್. ವೇಟ್ ಮಾಡಬೇಕು. ಇರ್ತದೆ ಹಿಂಗೆ ಜಗತ್ತು ಹಿಂಗೆ ಇರೋದಿಲ್ಲ. ಚೇಂಜ್ ಈಸ್ ಚಾರ್ಮ್ ಆಫ್ ಲೈಫ್. ಇರ್ತಾವೆ, ಬದಲಾವಣೆ ಆಗ್ತಿರ್ಬೇಕು ಮನುಷ್ಯನ ಜೀವನದೊಳಗೆ. ಯಾವಾಗಲೂ ಸುಖ ದುಃಖೆ ಸಮಯಕ್ಕಿರ್ತ್ವ ಲಾಭೋ ಜಯ ಅಂತ ಹೇಳಿದ್ದಾರೆ. ಕೃಷ್ಣ ಪರಮಾತ್ಮ ಹೇಳಿದ್ದೆ ಗೀತೆಯೊಳಗೆ. ಎರಡು ಸಮ ಅಂತ ತಿಳ್ಕೋಬೇಕು. ಆದರೆ ನಮ್ಮಲ್ಲಿ ಏನು ದುಃಖ ಸುಖ ಎರಡೂ ಒಂದೇ. ರೊಕ್ಕ ಬಂದಾಗ ಚೇನಿ ಹೊಡೆಯೋದು, ಇದ್ದಾಗ ಉಪವಾಸ ಬೀಳೋದು ಅಲ್ಲ. ಏನಿದ್ದರೂ ನಾನು ಸಮದೃಷ್ಟಿ ಇಟ್ಕೊಂಡು ನಾನು ಜೀವನ ಸಾಗಿಸ್ತೀನಿ. ಅಲ್ಟಿಮೇಟ್ಲಿ ನಮ್ಮ ಗೋಲ್ ಏನಪ್ಪ, ಮಾನವನ ಮೂಲ ಗುರಿ ಏನಪ್ಪ ಅಂತಂದರೆ ಮೋಕ್ಷ ಸಾಧನೆ. ಮೋಕ್ಷ ಸಾಧನೆಗೆ ಏನು ಬೇಕು? ಮನಃಶಾಂತಿ ಬೇಕು. ದುಡ್ಡಿದ್ರೆ ಮನಃಶಾಂತಿ ಇರ್ತದೆ ಇಟ್ಕೋಬೇಡ್ರಿ. ದುಡ್ಡು ಇದ್ದಷ್ಟು ಡೇಂಜರಸ್. ಅದು ಕಾಯ್ಕೋಬೇಕಲ್ಲ, ಕಿಲಿಕೆ ಕಾಯ್ಕೋಬೇಕಲ್ಲ, ಅದು ದೊಡ್ಡ ಸಮಸ್ಯೆ ಅದೇ. ಇರ್ಲಾರ್ದಷ್ಟು ಭಾಳ ಚಲೋ, ಶಾಂತಿ ಇರ್ತಾನೆ. ಕೂಲಿ ಮಾಡವ ಆರಾಮ್ ಇರ್ತಾನೆ, ಚಿಂತೆ. ಇವತ್ತು ದುಡಿತಾನೆ ತಿಂತಾನೆ. ದುಡ್ಡು ಟ್ರೆಜರಿ ಕಿಲಿಕೆ ಹತ್ತದ ಇಲ್ಲೋ, ಯಾರು ಕಳ ಮಾಡ್ತಾನೋ ಅಂತ ಚಿಂತೆ ಇರ್ತದೆ ಮಕ್ಕೊಂಡು ಶ್ರೀಮಂತನಿಗೆ. ಅದಕ್ಕೆ ಮನಸ್ಸು ಶಾಂತಿ ಇಟ್ಕೊಂಡು ಬಡತನ ಶ್ರೀಮಂತನ ಮುಖ್ಯ ಅಲ್ಲ. ನಾವು ಜೀವನ ಹ್ಯಾಂಗೆ ಸಾಗಿಸ್ತೀವಿಲ್ಲ ಅದು ಮುಖ್ಯ ಇರ್ತದೆ. ಧರ್ಮ ಮಾರ್ಗದಲ್ಲಿ ನಡಿಬೇಕು. ಅದಕ್ಕೆ ಕಲ್ಚರ್, ಸಂಸ್ಕೃತಿ ಎಲ್ಲ ತೊಗೊಂಡು ಏನು ಮಾಡೋದು? ಸಂಸ್ಕಾರ ವೀನ ಪಶುವಿ ಸಮಾನ ಅಂತ ಹೇಳಿದ್ದಾರೆ. ಯಾವ ಮನುಷ್ಯ ಸಂಸ್ಕಾರ ಇಲ್ಲವೋ, ಎ ಮ್ಯಾನ್ ವಿದೌಟ್ ಕಲ್ಚರ್ ಈಸ್ ಲೈಕ್ ಎನ್ ಅನಿಮಲ್. ದೇರ್ ಇಸ್ ನೋ ಡಿಫರೆನ್ಸ್. ವ್ಯತ್ಯಾಸನಿಲ್ಲ ನಮಗೆ. ಅದಕ್ಕೆ ನಿತ್ಯ ಜೀವನದೊಳಗೆ ಸಂಸ್ಕಾರಯುತವಾಗಿ ಸಂಸಾರ ಸಾಗಿಸಿದರೆ ಅದು ನಮಗೆ ಧನ್ಯೋಸ್ಮಿ. ಗೃಹಸ್ಥಾಶ್ರಮ ಜೀವನಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಗೃಹಸ್ಥಾಶ್ರಮ ಜೀವನ ಇರುವುದರಿಂದ ನಮಗೇನು ಇನ್ನು 3 ಆಶ್ರಮಗಳಿಗೆ ಆಶ್ರಯ ಕೊಡ್ತದೆ. ಗೃಹಸ್ಥಾಶ್ರಮ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ, 4 ವರ್ಣಾಶ್ರಮಗಳು. ಈ ಇನ್ನು ಉಳಿದ 3 ಆಶ್ರಮಗಳಿಗೆ ಆಶ್ರಯ ಕೊಡುವಂಥದ್ದೇ ಗೃಹಸ್ಥಾಶ್ರಮ. ಅಂದ್ರೆ ನಮಗೆ ಆತಿಥ್ಯ, ಅತಿಥಿ ದೇವ ಬಂದು ನಾವು ಯಾಕೆ ಹೇಳ್ತೀವಿ? ಬಂದವರಿಗೆ ಒಂದು ನೀರು ಕೊಟ್ಟರೆ ನನ್ನ ಧರ್ಮ ಸಾರ್ಥಕ ಆಯಿತು. ಯಥಾಶಕ್ತಿ ಇದ್ದರ ಹಂಚುತ್ತೆ ನೋಡಪ್ಪ ಅನ್ನೋಂಥ ಭಾವನೆ ನಮ್ಮಲ್ಲಿ ಬರಬೇಕು. ಅದಕ್ಕೆ ನಾವು ನಮ್ಮ ಜೀವನವನ್ನು ಶಾಂತಿಯುತವಾಗಿ ನಡೆಸೋ ಪ್ರಯತ್ನ ಮಾಡಬೇಕು. ಸಾಧ್ಯ ಆದಷ್ಟು ಶಾಂತಿಯುತವಾಗಿ ನಡೆಸಬೇಕು. ಅನನ ಮುಖ್ಯ ಅಲ್ಲ, ಗುಣ ಮುಖ್ಯ. ಅದಕ್ಕೆ ನಾವು
ದಾನಕ್ಕೆ ವಿಶೇಷವಾಗಿ ಕಲಿಯುವುದೊಳಗೆ ಎರಡೇ ಮುಖ್ಯ. ಒಂದು ನಾಮಸ್ಮರಣೆ. ನಮ್ಮ ಗುರುಗಳು ನಾಮಸ್ಮರಣೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ. 108 ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿರ್ಬೇಕು, ಅವರು ಎಷ್ಟು ಶ್ರಮ ಆಗಿರ್ಬೇಕು ಅನ್ನುವಂಥದ್ದು. ಕಲಿಯುಗದೊಳಗೆ ಹರಿಕೀರ್ತನಾತ್ ಶಬ್ದ ಕೊಟ್ಟಿದ್ದಾರೆ. ಕಲಿಯುಗದೊಳಗೆ ಹರಿಕೀರ್ತನ, ದೇವರ ಸ್ಮರಣೆನೇ ಮುಖ್ಯ ಹೊರತಾಗಿ ಉಕ್ಕಿದೆಲ್ಲ ಬಿಟ್ಬಿಡಿ. ತ್ರೇತಾಯುಗ, ದ್ವಾಪರ ಯುಗ ಅವೆಲ್ಲ ಬಿಟ್ಬಿಡಿ. ಆಗೆಲ್ಲ ಪ್ರತ್ಯಕ್ಷ ಯಾವ ದೇವರಿಗೆ ನಾವು ಹವನೀಯ ದ್ರವ್ಯ ಕೊಡ್ತೀವಿ, ಅದೇ ದೇವರು ಬಂದು ಹವಿಸ್ಕೊಂಡು ಹೋಗ್ತಾ ಇದ್ದ. ಆ ಶಕ್ತಿ ಆಗಿನ ಕಾಲಕ್ಕೆ ಇತ್ತು, ಇವತ್ತದು ಇಲ್ಲ. ಇವತ್ತು ಕಲಿಯುಗದೊಳಗೆ ಏರಿದು ನಾಮಸ್ಮರಣೆ. ಈ ಬೇಕಾದ ದೇವ ಸ್ಮರಣೆ ಮಾಡಿರಿ, ಆ ದೇವರು ನಮ್ಗೆ ಆ ರೂಪದಲ್ಲಿ ಕಾಣಿಸ್ತಾ ಇರ್ತಾನೆ. ಎಲ್ಲ ದೇವರು ಒಂದೇ. ಜ್ಞಾನೇಶ್ವರ ಅನ್ರಿ, ರಾಘವೇಂದ್ರ ಚಮ್ರ ಅನ್ರಿ, ಶಿವ ಅನ್ರಿ, ವಿಷ್ಣು ಅನ್ರಿ, ಬೇಕಾದನ್ರಿ, ಎಲ್ಲ ದೇವರು ನಮ್ಗೆ ಒಳ್ಳೆಯದನ್ನೇ ಬಯಸ್ತಾರೆ. ಒಳ್ಳೆಯದು ನಾವು ಮಾಡುವಂಥ ಕೃತಿಗಳು ಒಳ್ಳೆಯದನ್ನೇ ಮಾಡ್ತಾ ಇರ್ತಾರ. ಅದಕ್ಕೆ ನಾವು ನಿತ್ಯ ಜೀವನದೊಳಗೆ ಸಂಸ್ಕಾರಯುತವಾಗಿ ಜೀವನ ನಡೆಸಿ ನಮ್ಮ ಜೀವನ ನರಜನ್ಮ ದುರ್ಲಭ ಅಂತ ಹೇಳ್ತಾರೆ. ನಾವು ಜನ್ಮ ದುರ್ಲಭ ಮಾನವ ಪ್ರಾಣಿ ಸಿಗಬೇಕಾದ್ರೆ 87 ಲಕ್ಷ ಜೀವರಾಶಿಯೊಳಗೆ ಶ್ರೇಷ್ಠವಾದಂಥ ಒಂದು ಈ ಜೀವ ಏನದಲ್ಲ, ಸಾಧನೆ ಮಾಡಿ ಹೋಗ್ಬೇಕು. ಏನಾದರೂ ಒಳ್ಳೆಯ ಸಾಧನೆ ಮಾಡಬೇಕು. ಬಂದ್ವಿ, ತಿಂದ್ವಿ, ಊಟ ಮಾಡಿ ಎದ್ದು ಅಂದ್ರೆ ಏನಪ್ಪ ನಿನ್ನ ಜೀವನ ಏನು ಮಾಡಿ ಬಂದು? ದೇವ್ರು ಕೊಟ್ಟಾನ, ಅವಾಗ ಶಕ್ತಿ ಕೊಟ್ಟಾನ, ವಿಚಾರ ಮಾಡೋ ಶಕ್ತಿ ಕೊಟ್ಟಾನ, ಸರಿ ಯಾವುದು ಕೆಟ್ಟದು ವಿಚಾರ ಮಾಡೋ ಶಕ್ತಿ ಕೊಟ್ಟಾನ. ಅದನ್ನೆಲ್ಲ ನಾವು ನಿಜವಾಗಿ ಉಪಯೋಗ ಮಾಡಿಕೊಂಡು ಜೀವನ ಸಾಗಿಸಿದರೆ ಈ ಜೀವನ ಸಾರ್ಥಕ. ಇಲ್ಲಾಂದ್ರೆ ನಾವು ಒಂದು ಪ್ರಾಣಿ ಸತ್ತು ಹೋಗ್ತೀವಿ ಒಂದು ದಿವಸ ಅಷ್ಟೇ. ಎರಡವ ನಮ್ಮ ಹಿಂದೆ ಬರು. ಏನು ಎರಡವು? ಹೋದ ಅಂಬರೆ ಚಲೋ ಇದ್ದಪ್ಪ, ಇನ್ನು ಹಾಕುಪಟ್ಟು ಇರ್ಬೇಕಾಯ್ತು ಮನುಷ್ಯ ಅಂದನೋದು ನಮ್ಮ ಹಿಂದೆ ಬರ್ತದ. ಸತ್ತ ಅಂದ್ರೆ ಕೆಟ್ಟ ಹೊಳ ಬಿತ್ತು ಹೋಗ್ಬಿಡು ಚಲೋ ಆತು ಅಂತ ನಮ್ಮ ಹಿಂದೆ ಬರೋ ಏನೇನೇನು ಬರೋದು ನಮ್ಮ ಹಿಂದೆ. ಈ ಶಾಲು ಬರೋದಿಲ್ಲ, ಸತ್ತಾಗ ಇಲ್ಲಿ ಒಗಿದ್ಬಿಡ್ತಾರೆ ಇದು ಶಾಲನು. ಅಷ್ಟರ ಮಟ್ಟಿಗೆ ಇದ್ರೂ ಸಹಿತ ನಾವು ಬಡಿದಾಡ್ತೀವಿ. ಹಂಗೆ ಒಂದು ಗೇಣು ಜಾಗಕ್ಕೆ ಬಡಿದಾಡ್ತೀವಿ. ಕೋರ್ಟಿಗೆ ಹೋಗ್ತೀವಿ, ಒಂದು ಗೇಣು ಜಾಗಕ್ಕೆ ಬಾಜು ಮನೆ ಕೋರ್ಟಿಗೆ ಹೋಗಿ ನೇಬರ್ಸ್ ಒಂದು ಫುಟ್ ಅಂದ್ರೆ ಹೋಗಿರ್ತದೆ. ಕೋಟಿಗೆ ಒಂದು 1 ಲಕ್ಷ ಖರ್ಚು ಮಾಡ್ತಾನೆ. ನಾವು ಇಬ್ಬರು ಕೋಟಿ ಮೇಲೆ ಹೋಗ್ತೇವೆ ಒಂದು ದಿವಸ. ಆದರೂ ಕೂಡ ಮನುಷ್ಯನ ಜೀವ ಎಷ್ಟು ಅತಂತ್ರದ, ಎಷ್ಟು ನಾವು ಸ್ವಾರ್ಥಿ ಇದ್ದೀವಿ, ಎಷ್ಟು ಉದಾರಿ ಇದ್ದೀವಿ. ಅದಕ್ಕೆ ದಾನ, ಸಾಧ್ಯ ಆದಷ್ಟು ದಾನ, ನಾಮಸ್ಮರಣೆ. ಕಲಿಯುವುದೊಳಗೆ ಎರಡು ನಾವು ಮಾಡ್ಕೊಂಡು ಹೋಗ್ಬಿಟ್ರೆ ಕರ್ಣ ಏನು ಮಾಡಿದ? ಒಂದು ದಿವಸ ಸ್ನಾನ ಮಾಡ್ಲಿಕ್ಕೆ ಎತ್ತಿದ್ದವ ಕರ್ಣ. ಅವನಿಗೆ ಬಂಗಾರದ ಬಟ್ಲದೊಳಗೆ ಕೊಬ್ಬರಿ ಎಣ್ಣೆ ಹಾಕಿ ಕೊಬ್ಬರಿ ಹಿಡ್ಕೊಂಡಿದ್ದ, ಹಚ್ಕೊಳಕ್ಕೆ ಎತ್ತಿದ್ದ. ಒಬ್ಬ ಬಂದ ಭಿಕ್ಷೆ ಕೇಳಕ್ಕೆ ಬಂದಾಗ ಅವ ಕರ್ಣ ಏನು ಮಾಡೋದು? ಎಡಗೈ ಇತ್ತಲ್ಲ ಬಂಗಾರದ ಬಟ್ಲ, ಅದನ್ನು ಎಡಗೈಯಲ್ಲೇ ಕೊಟ್ಬಿಟ್ಟ ಅವನಿಗೆ. ಆಗೊಬ್ಬರು ನಮ್ಮಂತ ಇಡ್ತೀವಿ ದೀಡ್ ಪಂಡಿತರು ಏನು ಕೇಳಿದ್ವಿ? ಅಲ್ಲ ಕರ್ಣ, ಎಡಗೈಲೇ ಕೊಟ್ಟಿಲ್ಲ ದಾನಾನ ಅಂತ ಕೇಳಿದ್ವಿ. ಆ ಕರ್ಣ ಹೇಳಿದವಂತ ಎಂಥ ಸುಂದರ ಮಾತು ಏನಂತಂದರೆ, ಹೌದಪ್ಪ, ಎಡಗೈ ಇದ್ದಂಥ ಬಂಗಾರ ಬಟ್ಲ ಬಲಗೈ ಬರುವಾಗ ನನ್ನ ಮನಸ್ಸು ಬದಲಾದ್ರೆ ಏನು ಮಾಡಬೇಕು? ಅದಕ್ಕೆ ಕೊಟ್ಬಿಟ್ಟಿರಿ ಅಂತೇಳಿ. ಕರ್ಣಗೆ ಧರ್ಮರಾಯಿಗೆ ವ್ಯತ್ಯಾಸ ಅದ ರೀ. ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಇಬ್ಬರು ಒಬ್ಬ ಕೃಷ್ಣ ಪರಿಶ್ರಮ ಮಾಡಲಿಕ್ಕೆ ನಾವು ನಾರದ ಬಂದ ನಮಗೆ ಈಗ ಒಂದು ಹೇಳಿ ಮುಗಿಸ್ಬಿಡ್ತೇನೆ ರೀ ಪ್ರಸನ್ನ ಅವರೇ ಲಾಸ್ಟ್. ಏನು ಹೇಳಿದ ಅಂತಂದ್ರೆ, ಧರ್ಮರಾಯ ಮತ್ತು ಕರ್ಣ ಇಬ್ಬರು ಒಬ್ಬ ಮನೆ ಕಟ್ಲಿಕ್ಕೆ ಎತ್ತಿದ್ದ. ಒಬ್ಬ ಮನೆ ಕಟ್ಟಬೇಕಾದ್ರೆ ಧರ್ಮರಾಯನ ಹತ್ರ ಹೋದ. ಇಲ್ಲ, ನನಗೆ ಶ್ರೀಗಂಧ ಕಟ್ಟಿಬೇಕಾಯ್ದ, ಈಗ ಕೊಡ್ತೀಯೇನೋ ಅಂತ ಕೇಳಿದ. ಧರ್ಮರಾಯ ಕೇಳಿದ ಮೊದಲು ಮನೆ ಕಟ್ಟಾವ. ಇಲ್ಲಪ್ಪ ನನ್ನ ಕಡೆ ಬಂದಾಗ ಮುಂದುವರ್ಸಿ ಕೊಡ್ತೇನೆ ಅಂತ ಧರ್ಮರಾಯ ಹೇಳಿದ. ಅದೇ ವ್ಯಕ್ತಿನ ಇದೇ ವಿಷಯಕ್ಕೆ ಕರ್ಣನ ಹತ್ರ ಹೋದ. ಕರ್ಣ ಏನು ಮಾಡಿದ? ಕರ್ಣನ ಇದೇ ಪ್ರಶ್ನೆ ಕೇಳ್ದ, ಮನೆ ಕಟ್ತಾ ಇದ್ದೀನಪ್ಪ, ನನಗೆ ಶ್ರೀಗಂಧ ಕಟ್ಟಿಬೇಕಾಯ್ದ, ಕಟ್ಟಿಗೆ ಕೊಡು ಅಂತ ಕೇಳಿದ ಕರ್ಣ ಏನು ಮಾಡಿದ? ತನ್ನ ಮನೆಯ ಶ್ರೀಗಂಧ ಕಟ್ಟಿಗೆ ಒಡೆದು ಬಾಗಿಲ ತೆಗೆದು ಚೌಕಟ್ಟು ಅವನಿಗೆ ಕೊಟ್ಟವ. ಕರ್ಣಗೆ ಧರ್ಮರಾಗಿರುವಂಥ ವ್ಯತ್ಯಾಸ ಇದೆ. ಅದಕ್ಕೆ ಅವಾಗ ದಾನಶೂರ ಅಂತ ಯಾಕೆ ಬಂತು ಅವನಿಗೆ? ಅದಕ್ಕೆ ಬಂತ. ಕರ್ಣ ಕವಚಗಳನ್ನೇ ಕೊಟ್ಟಾತ, ಗುರುಗಳಿಗೆ ಕೊಟ್ಟುಬಿಟ್ಟ. ತನ್ನ ಏನು ವಿಚಾರ ಈ ರೀತಿ ನಾವು ಕಲಿಯೋದ್ರೊಳಗೆ ಒಂದು ದಾನ, ಒಂದು ನಾಮಸ್ಮರಣೆ ಎರಡು ಮಾಡಿಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತಕೊಂಡು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಸಂಘಟನೆಗೆ ವಂದಿಸಿ 2 ಶಬ್ದಗಳನ್ನು ಗುರುಗಳ ಪಾದೋದ್ಯೋಗಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಟೈಮ್ ಹೆಚ್ಚಿದ್ದು ಹೊಂದು ಕ್ಷಮ ಮಾಡಿರಿ. ಇಷ್ಟೊತ್ತವರೆಗೆ ಎಲ್ಲ ವಿಷಯನ ಕವರ್ ಮಾಡಿದರು. ಅಂದರೆ ಕಲಿಯುಗದ ಮಹತ್ವವನ್ನು, ಕಲಿಯುಗದೊಳಗೆ ಧನ್ಯ ಕಲಿಚ ಮಹಿಮಾನ ಆಲೆ ಬ್ರಹ್ಮ ಸನಾತನ. ಕಲಿಯುಗ ಅಂದ್ರೆ ಶ್ರೇಷ್ಠವಾಗಿರುವಂಥದ್ದು. ಯಾಕಂದ್ರೆ ಸ್ವಲ್ಪ